ಏಯ್ ನೀನ್ ಯಾಕೆ ಆಟ ಮಾಡ್ತೀಗ? ನಾನ್ ತಿನ್ನಕ್ಕಿಲ್ಲ, ನಾನ್ ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡಪ್ಪ. ನೋಡು ನನ್ನ ಮಗ ನೋಡು ಎಷ್ಟು ನೀಟಾಗಿ ಕುಡಿತಾನೆ, ಎಷ್ಟು ನೀಟಾಗಿ ತಿಂತಾನೆ. ಆ ನೀನ್ ಇದೆಯಾ ನೀನು ಸೋಮಾರಿ ಸೋಮಾರಿ ಸಿದ್ಧ ಇದ್ದಂಗ ನೀನು. ನೋಡು ಹಂಗೆಲ್ಲ ಮಾಡ್ಬಾರ್ದಪ್ಪ. ಕುಡಿಬೇಕು ನೋಡು ಬೂಸ್ಟು ಅಪ್ಪ ತಂದು ಕೊಟ್ರದು. ಇಷ್ಟು ದಿನ ನೀನು ಬರೀ ಹಾಲು ಕುಡಿತಿದ್ದಲ್ಲ, ಈಗ ಬೂಸ್ಟ್ ಎಲ್ಲನೂ ತಂದ್ಬಿಟ್ಟೈತೆ ಅಪ್ಪ ನಿನಗೆ ಅಂತ ಹೇಳ್ಬಿಟ್ಟೇನಿಯ. ನೋಡು ಹೆಂಗ್ ನಿನ್ನ ಫ್ರೆಂಡ್ ಹೆಂಗೆ ಕುಡಿತಾವನೆ ನೋಡು, ನೀನು ಹಂಗೇನೆಯ ಕುಡಿಬೇಕು ತಾನೆ. ಕುಡಿದ್ರೆ ಸ್ಟ್ರಾಂಗ್ ಆಯ್ತೀಯಾ, ಆಟ ಆಡಕ್ಕೂ ಸುಲಭ ಆಗೋಯ್ತದೆ ನಿಂಗೆ. ಹಂಗೊಂಥರ ಬ್ಯಾಡ ಅಂತಾರ ಸ್ಟ್ರಾಂಗ್ ಆಯ್ತಾನೆ ಅಣ್ಣ. ನೀನು ವೀಕ್ ಆಗೋಯ್ತ್ಯಾ, ಆಮೇಕಿಂದ ಆಟ ಆಡಕ್ಕಾಗಲ್ಲ. ನೀವನ್ನ ಆಟ ಆಡಕ್ಕೆ ಯಾರು ಕರ್ಕೊಳಕ್ಕಿಲ್ಲ. ಇವನ್ಗೆ ಆಟ ಆಡಕ್ಕೆ ಇವನ್ ಕೈ ಶಕ್ತಿನೇ ಇಲ್ವಲ್ಲ ಇವನ್ಗೆ ಅಂತ ಹೇಳ್ಬಿಟ್ಟು ಇವನ್ನ ಆಟ ಆಡಕ್ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ನೋಡು ನೋಡು ಹೆಂಗ್ ಕುಡಿತಾವ್ ನೋಡು. ಅಣ್ಣನ್ ನೋಡಿ ಹೆಂಗ್ ಕುಡಿತಾವ್ನಿ. ನೀನು ಕುಡಿಯೋದ್ ಕಲ್ತ್ಕೋಬೇಕಪ್ಪ. ಅಯ್ಯೋ ನನ್ನ ಮೊಮ್ಮಗ ಇಷ್ಟು ಖುಷಿಯಾಗಿರೋದು ನೋಡಿ ಬಹಳ ಖುಷಿ ಆಯ್ತದೆ. ಮೊಮ್ಮಗನೇ ನೀನ್ ನೋಡಕ್ಕೆ ಒಂಥರ ಸಂದ ಕಣ ಮಗ. ಎಂತಹ ಸಂದಕೇತೀಗ ಕಣ ನೀನಂತೂ. ಸದ್ಯ ನಿಮ್ಮ ಅಮ್ಮ ಯಾವಾಗೂ ಬಡ್ದು ಇಕ್ಕೊಳ್ಳಿ ನಿನ್ನ. ಪಾಪ ಶಾಂತಮ್ಮ ನನ್ನ ಸಂದಕ್ಕೆ ನೋಡ್ಕೊತಾವಳಲ್ಲ, ಅದೇ ನೀನು ಖುಷಿ ಆಯ್ತಾಯ್ತು ನಂಗಂತೂ. ನಾನೆಲ್ಲ ಶಾಂತಮ್ಮ ಸಂದಕ್ಕೆ ನೋಡ್ಕೊತಾ ಇಲ್ವೋ ಏನು ಕತ್ತೀಯೋ ಅಂತೇಳ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ನಂಗಂತೂ. ಆದರೆ ಪಾಪ ಚೆನ್ನಾಗೇ ನೋಡ್ಕೊತಾವಳಿ. ಖುಷಿ ಆಯಿತು ನನಗೂ ನೋಡ್ಬಿಟ್ಟು. ಎಂಥ ಸಂದಕ್ಕೆ ನೋಡ್ಕೊತಾವಳಲ್ಲ. ನಾನೆಲ್ಲೋ ನಮ್ಮ ಇವನಿದ್ದಾಗ ಅವ್ರ ಅಪ್ಪಿದ್ದಾಗ ಒಂಥರ ಮಾಡ್ತಾಳೆ, ಅವ್ರ ಅಪ್ಪ ಇಲ್ದಿದ್ದಾಗ ಒಂಥರ ಮಾಡ್ತಾಳೇನೋ ಅಂತ ಅನ್ಕೋತಿದ್ದೆ. ಏನಿಲ್ಲ, ಯಾರಿಲ್ಲ ಅಂದ್ರೂ ಮಗನ ಸಂದಕ್ಕೆ ಏನೇ ನೋಡ್ಕೊತಾವಳು ಪಾಪ. ಶಾಂತಮ್ಮ 100 ಕಾಲ ಸಂದಕ್ಕಿರಮ್ಮ ನೀನಂತೂ. ನನ್ನ ಮೊಮ್ಮಗಳು ನನ್ನ ಮಗಳನ್ನ ಮಾಡ್ದಿರೋ ಕೆಲಸ ನೀನು ಮಾಡ್ತಿದ್ದೀಗಲ್ಲ, ಭಾಳ ಖುಷಿ ಆಗ್ತದೆ. ಆ ಮಗಿನ ಮಕ್ಕದಾಗ ನಗು ನೋಡಿ ನೀನು ನಂಗೆ ನಗು ತಡ್ಕೊಳಕ್ಕಾಯ್ತಿಲ್ಲ. ಸಂತೋಷ ಆನಂದ ಆಯ್ತೈತೆ. ಅಮ್ಮ ಕೊಡು ಕುಡಿತಾನೆ. ಕುಂತ್ಕಳ ಬಂಗಾರ ಕುಂತ್ಕಳ. ಸುಡಲ್ಲ, ತಣ್ಣಗಿರೋದೇ ನೀ ತಂದಿದ್ದೀನಿ, ಆರಿಸ್ಬಿಟ್ಟು ತಕೊಬಿಟ್ಟು ಬಂದಿದ್ದೀನಿ. ಕುಡಿಯಪ್ಪ. ನೋಡು ಅವನ ಜೊತೆ ನೋಡ್ಕೊಂಡು ನೀನು ಕುಡಿಬೇಕು. ನೋಡು ಅವ್ನು ಹೆಂಗೆ ಕುಡಿತಾನೆ. ಜೋಪಾನಾಗಿ ಇಟ್ಕೋಬೇಕು. ಇಬ್ರು ಕಿತ್ತಾಡ್ಕೊಂಡಿದ್ದಂಗೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ಬೇಕು. ಆಟ ಆಡ್ಕೊಂಡು ಕುಂತ್ಕೊಂಡು ಇಬ್ರು ಕುಡಿಬೇಕು. ಇಬ್ರು ಆಟ ಆಡಬೇಕು ಜೊತೆಯಾಗೆ, ಸರಿನಾ? ಹಿಡ್ಕೊಳಕ್ಕಾಗಲ್ಲ ತಾನೆ, ಕುಂತ್ಕೊಂಡು ಇಬ್ರು ಕುಡಿರಿ. ಇದು ಕುಡ್ದಾದ್ಮೇಲೆ ಇವತ್ತು ನಿಮ್ಮಿಬ್ರಿಗೂ ಬೋಂಡ ಮಾಡ್ಕೊಡ್ತೀನಿ, ತಿನ್ನಿವ್ರಂತೆ. ಶಾಂತಮ್ಮ ಬುಡ್ ಶಾಂತಮ್ಮ, ನೀನಂತೂ ನಿಜವಾಗೂ ಗ್ರೇಟ್ ಆಗೋಗ್ಬಿಟ್ಟೆ ಕಣ್ ಶಾಂತಮ್ಮ. ನೀನಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತು ಕಣ್ ಶಾಂತಮ್ಮ. ಯಪ್ಪ ದೇವ್ರೆ, ನಾನು ಏನು ಅಂದ್ಕೊಂಡಿದ್ದೆ ಬಿಡು. ಇನ್ನೀಗ ನನಗೆ ಭಾಳ ಅಂದರೆ ಬಹಳ ಸಂತೋಷ ಆಗ್ತಾಯಿತ್ತು ನನಗಿನ್ನ. ಇನ್ನೇನು ಚಿಂತೆ ಇಲ್ಲ. ಆದರೆ ಯಾರ್ಯಾರು ಯಾವಾಗ ಹೆಂಗೆ ಬದಲಾಯ್ತಾರೋ, ಆದರೆ ನನ್ನ ಮಗಳು ಮೊಮ್ಮಗಳು ಥರ ಬದಲಾಗಲಿಲ್ಲ ಅಂದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಹೆಂಗೋನು ನನ್ನ ಮೊಮ್ಮಗಳು ಗಂಡನೂ ಒಳ್ಳೆನಾಗವನಿ. ಇಂಥ ಜೀವನನ ಹಾಳು ಮಾಡ್ಕೊಂಡು ತೇಜ ಯಾಕೆ ಬೀದಿ ಬರೋ ಆಟ ಆಡ್ತಾವಳೋ ನಾ ಕಾಣೆ. ಇಲ್ಲೇ ಕುತ್ಕೊಂಡು ನಿಧಾನಕ್ಕೆ ಇಬ್ರು ಕುಡೀರಿ. ಜಗಳ ಮಾಡ್ಕೊಂಡಿದ್ದಂಗೆ ಚೆಲ್ದಿದ್ದಂಗೆ ನೀಟಾಗಿ ಕುಡಿಬೇಕು ನೀನು. ಒಂಚೂರು ವೇಸ್ಟ್ ಮಾಡಬಾರ್ದಪ್ಪ. ನಿಮ್ಮ ಅಪ್ಪ ನಿನಗೋಸ್ಕರ ಅಂತ ನೀನೇ ತಂದಿರೋದು. ನನ್ನ ಮಗ ಬೂಸ್ಟ್ ಕುಡಿದು ಸಂದಕ್ಕಾಗಲಿ ಸೂಪರಾಗಲಿ, ನನ್ನ ಮಗ ಶಕ್ತಿ ಬರಲಿ ಅವನಿಗೆ ಅಂತ. ಓ ಶಾಂತಮ್ಮ, ಮಕ್ಳಿಗೆ ಬೂಸ್ಟ್ ಕೊಡ್ತಾ ಇದೀಯಾ? ನಾನೇನಿಯ ಬೂಸ್ಟ್ ಕೊಟ್ಟೆ ಕುಡಿಲಿ ಅಂತ ಹೇಳ್ಬಿಟ್ಟು. ಕುಡಿಯೋದೇ ಇಲ್ಲ ಅಂತ ನಿಮ್ಮ ಮಗ, ಅದಕ್ಕೆ ನನಗೆ ಶಕ್ತಿ ಬರೋಕ್ಕಿಲ್ಲ ಕಣೋ, ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೆ. ಪಾಪ ನೀವು ತಂದು ಕೊಟ್ಟಿದ್ದೀರಲ್ಲ, ದಿನ ಬೆಳಗ್ಗೆ ಸಾಯಂಕಾಲ ಕೊಡು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ನೀನು ಬೆಳಗ್ಗೆ ಸಾಯಂಕಾಲ ಕೊಡನಿ ಅಂತ ಹೇಳ್ಬಿಟ್ಟು ನಾನೇನಿಯ ಇದು ಮಾಡಿದೆ. ಓ ಬಿಡು, ನನ್ನ ಮಗ ಹಂಗೇನೇನಿಯ. ಅವನಿಗೆ ಮ್ಯಾಲ್ಗಡೆ ಚಿಪ್ಸು ಪಪ್ಸು ಆದರೆ ಹೇಳು, ಚೆನ್ನಾಗೆ ತಿಂತಾನೆ. ಅದೇನೇನಿಯ ಹಾಲು ಬೂಸ್ಟು ಅಂದರೆ ಮಾತ್ರ ಮೂತಿ ಈ ಕಡೆ ತಿರುಗಿಸ್ಕೊತಾನೆ ಮೂತಿಯ. ಅಲ್ವೇನೋ ಶಾಂತಮ್ಮ? ಶಾಂತಮ್ಮ, ಅಲ್ಲಿ 100 ರೂಪಾಯಿ 2 kg ಅಂತ ಹೇಳ್ಬಿಟ್ಟು ಅವರೆಕಾಯಿ ಮಾರ್ತಿದ್ರಾ? ನಾನು ಇನ್ನೇನು ನಾವು ಇನ್ನೇನು ಹೊಲ ಜಮೀನು ಪಮೀನು ಏನು ಇಲ್ವಲ್ಲ. ಇನ್ನೆಲ್ಲಿದ್ರು ಕೊಂಡ್ಕೊಂಡು ತಿನ್ಬೇಕೇನೇ. ಅದಕ್ಕೇನೇನಿಯ ಈಗ ನೋಡು ಅವರೆಕಾಯಿ ತಗೊಬಿಟ್ಟು ಬಂದಿದ್ದೀನಿ. ಒಂದು 2 kg ತಗೊಂಬಿಟ್ಟು ಬಂದೆ. ಸಾಕಿ ನೀವು ಎಷ್ಟು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರೆಕಾಯಿ ಸಾರು ಅಂದರೆ ನಂಗೆ ಬೋಲಿ ಇಷ್ಟ. ಇಸ್ಕಿದ ಬೇಳೆ ಸಾರು ಮಾಡ್ಬಿಡು. ಇವತ್ತೆಲ್ಲ ಇಸ್ಬಿಟ್ಟು ಎಲ್ಲ ಸುಲಿದು ಮಾಡಿದ್ರೆ ನಾಳೆಗೆ ಹಂಗೋ ಇಸ್ಕಿದ ಬೇಳೆ ಸಾರು ರೆಡಿ ಆಯ್ತದೆ. ಬಿಸಿ ಮುದ್ದೆನಾಗ ತಿಂತಾ ಇದ್ರೆ ಹೆಂಗಿರ್ತದೆ ಹೇಳು. ನಿಮಗೂ ಇಷ್ಟನಾ? ನನಗೂ ಬಲ್ ಇಷ್ಟ. ಮಾರ್ಕೊಂಬಿಟ್ಟು ಬರ್ತಾರೇನೋ ತಗೊಳಮಿ ಅಂತ ಅನ್ಕೋತಾ ಇದ್ದೆ. ಈ ನೋಡಿದ್ರೆ ಯಾಕೋ ಈ ಕಡೆ ಮಾರ್ಕೊಂಡು ಬರಲೇ ಇಲ್ಲ. ಮಾರ್ಕೊಂಬಿಟ್ಟು ಬಂದಿರ ನಾನೇ ತಗೊಂಬಿಟ್ಟು ಮಾಡ್ತಾ ಇದ್ದೆ. ಕುಂತ್ಕೊಳ್ಳಿ, ನಿಮಗೂ ಕಾಪಿ ಗಿಪಿ ಮಾಡ್ಕೊಂಬಿಟ್ಟು ಬರ್ತೀನಿ. ಅವರೆಕಾಯ್ದನ್ನ ಕೊಡಿ, ತಗೊಂಡೋಗ್ಬಿಟ್ಟು ಒಳಗಡೆ ಕಿಕ್ಕಿ ನಿಮಗೂ ಕಾಪಿ ಏನಾರ ಮಾಡ್ಕೊಂಬಿಟ್ಟು ಬರ್ತೀನಿ. ನನಗೂ ಸ್ಟ್ರಾಂಗ್ ಆಗಿರೋದು ಕಾಪಿ ಮಾಡ್ಕೊಂಬಿಟ್ಟು ಬಾ ಸಾಕು. ಅಯ್ಯೋ ಎಷ್ಟು ಒಳ್ಳೆನಾಗೋಗ್ಬಿಟ್ಟವ್ನಿ. ಸಾಕು, ಇಷ್ಟು ಮಟ್ಟಕ್ಕೆ ಸಂಸಾರ ನೋಡ್ಕೊಂತವ್ನಿ ಅಂದ್ರೂ ಬದಲಾಗವ್ನಿ ಅಂತಲೇ ಅರ್ಥ. ನನ್ನ ಮೊಮ್ಮಗಳು ತೇಜಂಗೆ ಏನು ಬಂದೈತೆ ದೊಡ್ಡ ಪತ್ತು, ನಮ್ಮ ತೇಜಂಗೆ ಏನು ಬಂದೈತೆ ದೊಡ್ಡ ರೋಗ ಅಂತ ನಂಗೆ ಅರ್ಥನೇ ಆಯ್ತಿಲ್ಲಪ್ಪ. ನಮ್ಮ ತೇಜ ಯಾಕೆ ಹಿಂಗಾಡ್ಬಿಟ್ಟು ಹಿಂಗೆ ಗಂಡನ್ ಬಿಡ್ತಾವಳೆ? ಅದೇನೋ ಅಂತಾರಲ್ಲ,
ಗಂಡ ಒಳ್ಳೆನಾಗಿದ್ರೆ ಹೆಂಡತಿ ಒಳ್ಳೆನಾಗಿರಲ್ಲ, ಹೆಂಡತಿ ಒಳ್ಳೆನಾಗಿದ್ರೆ ಗಂಡ ಒಳ್ಳೆನಾಗಿರಲ್ಲ. ಇವನು ಹೆಂಗೋ ಒಳ್ಳೆನಾಗ ಅಂತ ಟೇಮ್ ಬಂತು, ಅಷ್ಟಾಗಿ ಬಿಟ್ಬಿಟ್ಲತ್ತಾಗೆ. ಹುಡುಗರ ಜೊತೆ ಕುಂತ್ಕೊಂಡು ಮಾತಾಡ್ತಿರಿ, ನಾನು ಅಷ್ಟಾಗಿ ಹೋಗ್ಬಿಟ್ಟು ಈ ಕಾಪಿ ಇಕ್ಕಂಬಿಟ್ಟು ಬರ್ತೀನಿ. ಅವರೇ ಕೈಯೆಲ್ಲ ಸುಲ್ಕತೀನಿ ಆಮೇಕಿಂದ. ನಾಟಿ ಅನ್ನಿಸ್ತದಲ್ವಾ? ಹ್ಞೂ ನಾಟಿ ನೀನಿಯ ಏನೋ ಕುಡಿಯಕ್ಕಿಲ್ಲ ಬೂಸ್ಟ್ ಕುಡಿಯಕ್ಕಿಲ್ಲ ಅಂತ ಹೇಳ್ತೀಗಲ್ಲ ನೀನು. ಕುಡಿಬೇಕಪ್ಪ, ತೀಟೆ ತಿಮ್ಮ ಕುಡಿಬೇಕು. ಯಾವಾಗ ಶಕ್ತಿ ಬರೋದು ನೋಡಿ, ಎಷ್ಟು ಸಣ್ಣಕ್ಕಿದ್ಯಾ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ತಿಂತಾನೆ, ಸರಿಯಾಗಿ ತಿನ್ನಲ್ಲ ಮಾಡಲ್ಲ. ಹೆಂಗಿದ್ಯಾ ನೋಡು, ಒಳ್ಳೆ ಸಣ್ಣಕ್ಕೆ. ಕೋಳಿ ಕೋಳಿ ಇದ್ದಂಗೆ ಅವನೇ, ತಿಂದು ದಪ್ಪ ಆಗ್ಬೇಕು. ಅವಾಗೆ ಶಕ್ತಿ ಬರೋದು ನಿನ್ಗೂನು. ಅಪ್ಪ ಸದ್ಯ ಈ ಮುದುಕಿಗೆ ಇವಾಗ ಸಮಾಧಾನ ಆಯಿತು. ಆದರೆ ಎಲ್ಲೋ ಒಂತಾಗ ಬೇಜಾರು ಆಯ್ತೈತೆ. ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು. ನಮ್ಮ ಮಮತಿ ಚೆನ್ನಾಗಾಗ್ಲಿಲ್ವಲ್ಲ, ಮಮತಿ ಉದ್ಧಾರ ಆಗ್ಲಿಲ್ವಲ್ಲ. ಪ್ರಪಂಚದಾಗಿರಲ್ಲ ಬದಲಾದ್ರೂ ಮಮತಿ ಬದಲಾಗ್ಲಿಲ್ವಲ್ಲ. ನನ್ನ ಮೊಮ್ಮಗಳು ತೇಜ ಬದಲಾಗ್ಲಿಲ್ವಲ್ಲ. ಅಯ್ಯೋ ದೇವ್ರೆ, ನಾನೇನಾರ ಎಡವಟ್ಟು ಮಾಡ್ಬಿಟ್ನೆ, ಬುದ್ಧಿ ಕಲ್ಸೋದ್ರಾಗೇನಾರ ಎಡವಟ್ಟು ಮಾಡ್ಬಿಟ್ನೆ ಅಂತ ನಂಗೆ ಗುಳಾಡ್ದಂಗೆ ಆಯ್ತೈತೆ. ಅಂಕಲ್ ಇವನು ಕುಡಿಯಲ್ಲ ಅಂತ ಆಟ ಮಾಡ್ತಾನೆ. ಹೌದಾ, ನೀನ್ ಬಿಡಪ್ಪ, ನೀನ್ ಗುಡ್ ಬಾಯ್ ನೀನು. ಚೆನ್ನಾಗೆ ನೀನು ನೋಡು, ಕೊಟ್ಟಿದ್ದೆಲ್ಲ ತಿಂತೀಯಾ, ಏನು ಕೊಟ್ಟರು ಕುಡಿತೀಯಾ. ನಮ್ಮನೆ ಸರಿ ಇಲ್ಲ ಏನೋ, ನೀನು ಕುಡಿಯಲ್ಲಲ್ವಾ? ಬೇಡ ಬಿಡು, ಇನ್ನೊಂದ್ಸಲ ನಿಂಗೆ ಏನು ತಿನ್ನೋದು ತಂದ್ಕೊಡಲ್ಲ, ಏನು ತಂದ್ಕೊಡಲ್ಲ. ಕುಡಿತೀನಿ. ಬರೀ ಬಾಯಿ ಮತ್ತೆ ಗೆಲ್ಲದಲ್ಲ, ಅದು ಪೂರ್ತಿ ಕುಡಿದ್ಬಿಟ್ಟು ತೋರಿಸ್ಬೇಕಪ್ಪ ನೀನು. ಹಿಂಗೆ ಕುಡ್ದಿದ್ದೀನಿ ಅಂತ ತೋರಿಸಿದ್ರೆ ಅವಾಗ ನಾನು ಬಿಡಪ್ಪ ಹೆಂಗೋ ಕುಡಿತಾವನಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ತಂದು ಕೊಡ್ತೀನಿ. ಅಂಕಲ್ ನಾನು ಕುಡಿತಾ ಇದ್ದೀನಿ. ಬಿಡ, ನಿನಗೆ ನಾಳೆಗೆ ನಿಂಗೆ ಪಪ್ಸ್ ಎಲ್ಲ ತಗೊಬಿಟ್ಟು ಬರ್ತೀನಿ, ಎಗ್ ಪಪ್ಸ್ ಎಲ್ಲ ತಗೊಬಿಟ್ಟು ಬರ್ತೀನಿ. ಹ್ಞೂ, ನಿನಗೆ ಕೊಡಬೇಕು ಅಂದ್ರೆ ಚೆನ್ನಾಗಿ ತಿನ್ಬೇಕು. ಸರಿ ಬಿಡು, ಇದೆಲ್ಲ ಕೊನೆವರೆಗೂ ಹಿಂಗೆ ಇರಬೇಕು ಅಂದರೆ ಏನಾರ ಒಂದು ಮಾಡಲೇಬೇಕು. ಇರು, ಒಂದು ನಿಮಿಷ ಹೋಯ್ತೀನಿ. ಲಕ್ಷ್ಮೋ ಲಕ್ಷ್ಮೋ ಲಕ್ಷ್ಮೋ. ಓ ಅಜ್ಜಿ, ಇವತ್ತೇನು ನೆನೆಸ್ಕೊಂಡು ಬಂದ್ಬಿಟ್ಟಿದ್ದೀಗಲ್ಲ, ಏನು ಇಸ್ಯಾ? ಏಳಮ್ಮಿ, ಶಾಂತಮ್ಮನ ಮಂತಕ್ಕೆ ಹೋಗಿದ್ದೆ. ನನ್ನ ಮೊಮ್ಮಗುನ್ ನೋಡ್ಕೊಂಬಿಟ್ಟು ಬರಣಿ ಅಂತ ಹೋಗಿದ್ದೆ ಶಾಂತಮ್ಮನ ಮಂತಕ್ಕೆ. ಅಯ್ಯೋ ಶಾಂತಮ್ಮ ನನ್ನ ಮೊಮ್ಮಗುನ್ನ ಭಾಳ ಪಿರುತಿಯಿಂದ ನೋಡ್ಕೊತಾವಳೆ. ಅಯ್ಯೋ ಹಂಗೇನಿಯ, ತೇಜುನ್ ಗಂಡನು ಅಷ್ಟೇನಿಯ ಬೋಲು ಬದಲಾಗೋಗ್ಬಿಟ್ಟವ್ನಿ. ಎಷ್ಟು ನೀಟಾಗಿ ಎಲ್ಲನೂ ತಂದು ಕೊಡೋದು ಮಾಡೋದು, ಆ ಸಾರು ಮಾಡು ಈ ಸಾರು ಮಾಡು, ನನ್ನ ಮಗನ ಸಂದಾಕ್ ನೋಡ್ಕೊ ಅನ್ನೋದು. ನನಗಂತೂ ನೋಡಿದ್ರೇನಿಯ ಭಾಳ ಖುಷಿ ಆಯಿತು ಅಂದರೆ ಭಾಳ ಖುಷಿ ಆಯಿತು. ನೀನೇನೇ ಹೇಳು, ನೀನು ಶಾಂತಮ್ಮ ಭೇದ ಭಾವ ಮಾಡೋಕ್ಕಿಲ್ಲ ಮಕ್ಳುಗಳಿಗೆ. ನನಗಂತೂ ನೋಡು ಅನ್ನಿಸ್ತು, ನಮ್ಮ ತೇಜನು ಹಿಂಗೆ ನೋಡ್ಕೊಂತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾವಳಲ್ಲ ಅಂತ ಹೇಳ್ಬಿಟ್ಟು ಶಾಂತಮ್ಮನ ಬಗ್ಗೆ ಭಾಳ ಖುಷಿ ಆಯಿತು ನನಗೇನೋ. ನಮ್ಮ ಮಮತಿ ಈ ತೇಜ ಇವರೆಲ್ಲರೂ ಬದಲಾಯ್ತಾರೆ ಅನ್ನೋ ಯಾವ ನಂಬಿಕೆನೂ ಇಲ್ಲ ಕಣಮ್ಮಿ ನನಗಂತೂ ಲಕ್ಷ್ಮಿ. ಅವೆಲ್ಲ ಸಾಯ ವಯಸ್ಸಾದರೂ ಬದಲಾಗಕ್ಕಿಲ್ಲ ಅಂದರೆ ಇನ್ನು ಎಲ್ಲಿಂದ ಬದಲಾಯ್ತಾರೆ ಹೇಳು? ಅವ್ರಿಗೆ ಬದಲಾಗಬೇಕು ಅಂತ ಹೇಳ್ಬಿಟ್ಟು ಕಣಜ್ಜಿ ಮನ್ಸಾಗ ಅನ್ನಿಸ್ಬೇಕು. ಮನ್ಸಾಗ ನಾನು ಬದಲಾಗಬೇಕು ಕಣಪ್ಪ, ನಾನು ಚೇಂಜ್ ಆಗಬೇಕು ಕಣಪ್ಪ ಅಂತ ಅವ್ರ ಮನ್ಸಿಗೆ ಬರ್ದಿದ್ದು ನಾವೇನು ಮಾಡೋಕ್ಕಾಗಿಲ್ಲ ಕಣಜ್ಜಿ. ಅವ್ರ ಮನ್ಸಿಗೆ ಬಂದು ಮನ್ಸಾಗೆ ಅವ್ರಿಗೆ ಚೇಂಜ್ ಆಗಬೇಕು, ಆವಾಗೇನಿಯ ಚೇಂಜ್ ಆಗಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಸುಮ್ಕೇನಿಯ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಚೇಂಜ್ ಆಯ್ತಾರೆ ಹೇಳಿ? ಚೇಂಜ್ ಆಗೋಕ್ಕೆಲ್ಲ ಸಾಧ್ಯ ಇಲ್ಲ ಅನ್ನಿಸ್ತದೆ ನನಗೇನು. ಬುಡಿ, ಹೆಂಗೋ ನಿಮ್ಮ ಮೊಮ್ಮಗ ಚೆನ್ನಾಗವನಲ್ಲ ಅಷ್ಟೇನೇ ಸಾಕು. ಏನು ಮುದ್ದಾಗೆ ಮಾತಾಡ್ತಾನೆ ಗೊತ್ತಾ? ಅಲ್ಲ, ನಮಗಂತೂ ಗಂಡ ನೆಟ್ಗಿಲ್ಲ, ಮಕ್ಳು ಆಗೋದಿನೋ ಯಾ ಕಾಲಕ್ಕೋ ನನಗೆ. ಆದರೂ ಅಂಥ ಒಳ್ಳೆ ಮಗ ಆಗವನಿ. ಅದೇನೋ ಅಂತಾರಲ್ಲ, ದೇವರು ಮಕ್ಕಳನ್ನ ಸಾಕ್ತೀವಿ ಅನ್ನೋರಿಗೆ ಮಕ್ಕಳು ಕೊಡಲ್ಲ, ಬ್ಯಾಡ ಅನ್ನೋರು ಕೊಟ್ಬಿಡ್ತಾನೆ ಅನ್ನಂಗೆ. ನೋಡಿ ತೇಜನ್ ಕೊಟ್ಟವು ನಮಗೆ, ನಮ್ಮ ಬಾಳಿ ಹಿಂಗೆ. ಅಂತದ್ರಾಗ ಅಂಥ ಮಗನ ಬಿಟ್ಬಿಟ್ಟು ಹೋಗವಳೆ ಅಂದರೆ ಸ್ಯಾನೆ ಬೇಜಾರಾಯ್ತದೆ ನಂಗಂತೂ. ಬುಡಮ್ಮಿ ಅವಳಾಣೆ ಬರ ಅಷ್ಟೇ ಅನ್ನಿಸ್ತದೆ. ಏನು ಅವಳಾಣೆ ಬರೋದ ಹಿಂಗೆ ಕೊರಗಿ ಸಾಯ್ಬೇಕು ಅಂತ ಬರ್ದಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಮಮತಿ ಮದುವೆ ಆದಾಗಿಂದ ಶತಾಗತ ಪ್ರಯತ್ನ ಮಾಡಿಬಿಟ್ಟೆ ನಾನಂತೂ. ಬದಲು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಶತಾಗತ ಪ್ರಯತ್ನ ಮಾಡಿಬಿಟ್ಟೆ. ಆಗ್ಲೇನೇ ಇಲ್ಲ. ಎಷ್ಟು ಮಾಡಿ ಏನು ಮಾಡಿದ್ರೂ ಬದಲು ಆಗಲಿಲ್ಲ, ಏನೂ ಮಾಡಲಿಲ್ಲ. ನನಗಂತೂ ಯಾಕೋ ಸಖತ್ತು ಬೇಜಾರಾಗ್ಬಿಡ್ತು ನನಗಂತೂ. ಬಿಡುವತ್ತಾಗೆ ಇನ್ನೇನು ಅಂತೇಳ್ಬಿಟ್ಟು ನಾನು ಕೈ ಚೇರ್ ಬಿಟ್ಬಿಟ್ಟಿದ್ದೀನಿ. ನಾನು ಬೇಡ ಬಿಡಪ್ಪ ಇನ್ನೇನಿನ್ನ ಬಿಡು ಅಂತ ಹೇಳ್ಬಿಟ್ಟು. ಆದರೆ ನೀನು ತಾಕೊಂದು ವಿಷಯ ಹೇಳ್ಬೇಕಿತ್ತು ಲಕ್ಷ್ಮು. ಹೇಳಜ್ಜಿ, ಏನು ಅಂತ? ಅಲ್ಲ, ಶಾಂತಮ್ಮನೂ ನನ್ನ ಮೊಮ್ಮಗಳು ಗಂಡನ ಇಬ್ಬರನ್ನೂ ಮದುವೆ ಮಾಡಿಬಿಟ್ರೆ ಹೆಂಗಿರ್ತದೆ? ಯಾಕಮ್ಮಿ ಗಾಬರಿ ಆಗ್ಬಿಟ್ಟೆ?
ಇದೇನಜ್ಜಿ ನಿಮ್ಮ ಮೊಮ್ಮಗಳು ಜೀವನನ ನೀನೇ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ನಿರ್ಧಾರ ಮಾಡ್ಬಿಟ್ಟಿದೀಗ ಏನು ಆ ಇನ್ನು ಡೈವರ್ಸ್ ಆಗಿಲ್ಲ ಏನೂ ಆಗಿಲ್ಲ ಎಂಥದೂ ಆಗಿಲ್ಲ ಸುಮ್ಕೆನೇ ಇವಾಗ ಇದ್ದಕ್ಕಿದ್ದಂಗೆ ಮದುವೆ ಗಿದ್ವಿ ಅಂತ ಅಂದ್ಬಿಟ್ರೆ ಹೆಂಗಿರ್ತದೆ ಹೇಳು ಅಯ್ಯೋ ಸಂದಕ್ಕಿರಕ್ಕಿಲ್ಲ ಸುಮ್ಕಿರು ಸುಮ್ಕೆ ಆಮೇಕಿಂದ ಶಾಂತಮ್ಮ ನಮ್ಮ ಬಗ್ಗೆ ತೆಪ್ಪು ತಿಳ್ಕೊಳಕಿಲ್ವಾ ನೋಡಪ್ಪ ಏನೋ ಸುಮ್ಕೆನೇನಿಯ ಇದು ಮಾಡಕ್ಕೆ ಹೋಗ್ಬಿಟ್ಟು ಹಂಗೇನೇನಿಯ ನನಗೆ ಗಂಟಾಕಕ್ಕೆ ನೋಡ್ತಾವ್ರಿ ಅಂತ ಹಂಗಲ್ಲ ಲಕ್ಷ್ಮೋ ಮಗುನು ಸಂದಾಕ್ ನೋಡ್ಕೊತಾಳೆ ಹಂಗೇನಿ ಪಾಪ ಇವನಿಗೂ ಒಂದು ಜೀವನ ಸಿಗ್ದಂಗೆ ಆಯ್ತದೆ ನಮ್ಮ ತೇಜ ಬದಲಾಗಿ ನೋಡ್ಕೊತಾಳೆ ಅನ್ನೋದೆಲ್ಲ ಸುಳ್ಳು ನೋಡಮ್ಮಿ ಅದು ಚಿಕ್ಕ ಮಗ ಅದೇನೋ ವಂಶದ ಕುಡಿ ಇದ್ದಂಗೆ ಹೆಂಗೋ ಸಂದಾಕ್ ಬೆಳ್ಕೊಂಡು ಹೋದ್ರೆ ಸಂದಾಕ್ ಇರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಅಷ್ಟೇನಿಯ ನನಗೆ ಅನ್ನಿಸ್ದಂಗೆ ಶಾಂತಮ್ಮ ಸುಮ್ಮನೆನಿಯ ಮದುವೆ ಮಾಡ್ಕೊಳ್ಳೋದೇನಿಯ ಮೇಲು ಅಂತ ಅನ್ನಿಸ್ತದೆ ನನ್ನ ಮೊಮ್ಮಗಂಗೊಂದು ದಾರಿ ಆಯ್ತದೆ ಅವನಿಗೊಂದು ಜೀವನ ಕಡ್ದಂಗೆ ಆಯ್ತದೆ ಶಾಂತಮ್ಮಂಗೂ ಒಂದು ಜೀವನ ಆಯ್ತದೆ ನಾವೇನು ಗಂಡಂಗೆ ಡೈವರ್ಸ್ ಕೊಡಿಸ್ಬಿಟ್ಟೇನು ಮದುವೆ ಮಾಡ್ತಿಲ್ಲ ತಾನೇ ಗಂಡಂಗೆ ಡೈವರ್ಸ್ ಕೊಡಿಸಿಲ್ಲ ಏನೂ ಕೊಡಿಸಿಲ್ಲ ಏನೋ ಗಂಡ ಸತ್ತವನೇ ಪಾಪ ಹುಡುಗಿಗೊಂದು ಜೀವನ ಕೊಡ್ತಾ ಇರೋದು ಅಷ್ಟೇ ತಾನೇ ಅಜ್ಜಿ ನಾವೇನೋ ಹೇಳು ಒಪ್ಪಿಸ್ಬೋದು ಅಲ್ಲ ನಾವೇನೋ ಹೇಳ್ಬೋದು ಅವಳು ಒಪ್ಕೊಳ್ಳೋದು ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮಾತಾಡೋಕ್ಕಾಯ್ತದೆ ಅವ್ರ ಮನ್ಸಾಗ ಏನಾಯ್ತೋ ಅವ್ರ ಮನ್ಸಾಗ ಪ್ರೀತಿ ಆಯಿತು ಇಲ್ವೋ ಇಷ್ಟನೋ ಇಷ್ಟ ಇಲ್ವೋ ಏನೂ ಗೊತ್ತಿಲ್ಲ ನಮ್ಗಂತೂ ಇಷ್ಟ ಕಷ್ಟಗಳು ಏನೂ ಗೊತ್ತಿಲ್ಲ ಅದಕ್ಕೇನೆ ಮನ್ಸಾಗಿರೋ ತಿಳ್ಕೊಂಬಿಟ್ಟು ಆಮೇಕಿಂದ ಹೇಳ್ಬೇಕು ಮನ್ಸಾಗ ಯಾವ ಥರ ಭಾವನೆ ಆಯಿತು ಶಾಂತಮ್ಮಂದು ಏನೂ ಗೊತ್ತಿಲ್ಲ ತಾನೇ ಶಾಂತಮ್ಮನ ಮನ್ಸಾಗ ಏನೈತೆ ಅಂತ ಆಮೇಲೆ ಅವ್ರ ಅಮ್ಮ ಐತೆ ಅವ್ರ ಅಮ್ಮನ್ನೆಲ್ಲ ಕೇಳಬೇಕು ಮಾಡಬೇಕು ಅಜ್ಜಿ ಏನೋ ಲಕ್ಷ್ಮಣ ಹಂಗೆ ಅನ್ಸ್ದಂಗೆ ಹೇಳ್ದೆ ನೀನೇ ಏನಾರ ಮಾಡಿ ಯೋಚನೆ ಮಾಡಿ ಹಂಗೊಂದು ಗಂಟು ಹಾಕ್ಬಿಟ್ರೆ ಇಬ್ರು ಜೀವನವೇ ಸೆಟ್ಲ್ ಆಯ್ತದೆ ಅಂತ ನಾನು ಅನ್ಕೋತಾ ಇದ್ದೆ ಅದಕ್ಕೆ ನಿಂತಾಗಿ ಹೇಳೋಣ ಅಂತ ಬಂದೆ ಈಗ ತಾನೇ ನನ್ನ ಮೊಮ್ಮಗ ಖುಷಿಯಾಗಿರೋದನ್ನ ನೋಡ್ಕೊಂಬಿಟ್ಟು ಬಂದೆ ನನಗೂ ಭಾಳ ಅಂದರೆ ಭಾಳ ಖುಷಿ ಆಗ್ಬಿಡ್ತು ನನ್ನ ಮೊಮ್ಮಗನ ನೋಡ್ಬಿಟ್ಟು ಎಂಥ ಸಂದ ಕಿಲ 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 ಅಂತ ನಗ್ತಾನೆ ನೋಡಿದ್ರೆ ನೀನಿಯ ಭಾಳ ಖುಷಿ ಆಯ್ತದೆ ನಂಗಂತೂ ಅದಕ್ಕೆ ನೀನಿಯ ನಿನ್ಗೆ ಹೇಳಿದ್ದು ನೋಡಿ ಏನಾರ ಒಂದು ಮಾಡು ಅಂತ ನೋಡೋಣ ಅಜ್ಜಿ ಶಾಂತಮ್ಮ ಇನ್ನೂ ಈಗಲೇ ಮದುವೆ ಆಗಕ್ಕೆ ಆಯ್ತದ ಇಲ್ವ ಇನ್ನೂ ಡೈವರ್ಸ್ ಆಗಿಲ್ಲ ತೇಜನ್ ಜೊತೆ ಡೈವರ್ಸ್ ಆಗದಿದ್ದಂಗೆ ಮದುವೆ ಮಾಡ್ಕೊಂಬಿಟ್ರೆ ಹೆಂಗಿರ್ತದೆ ಅವಳು ಅಲ್ಲ ಸುಮ್ಕೆ ಹಂಗೆ ಅವಳ ಮನ್ಸಾಗ ಏನೈತಿ ಅಂತ ಗೊತ್ತಾಗ್ಬೇಕಲ್ಲ ನೋಡೋಣ ವಿಚಾರ ಮಾಡ್ತೀನಿ